ನಮಸ್ಕಾರ ಸ್ನೇಹಿತರೆ, ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಒಂದು ಶಕ್ತಿ ಯೋಜನೆಯ ಕುರಿತು ಈ ಒಂದು ವಿಡಿಯೋ ಆದ್ರೆ ಇದೆ. ಏನಂತ ಅಂದ್ರೆ, ನಿಮ್ಮ ಒಂದು ಶಕ್ತಿ ಯೋಜನೆ ರದ್ದಾಗುವಂತಹ ಸಾಧ್ಯತೆಗಳು ತುಂಬಾನೇ ಇದೆ. ಒಂದು ಉಚಿತ ಬಸ್ ಪ್ರಯಾಣ ಇನ್ ಮುಂದೆ ಬಂದು ಆಗ್ಬೋದು, ಇಲ್ಲ ಅಂದ್ರೆ ಸರ್ಕಾರ ಅವರು ಹಣ ಆದ್ರೂ ಕೊಡಬಹುದು. ಈಗಾದ್ರೆ ಸದ್ಯಕ್ಕೆ ಹಣ ಕೊಟ್ಟಿರುವಂತಹ ಹಣ ಆದ್ರೆ ಖಾಲಿ ಆಗಿದೆ. ಇದ್ರ ಬಗ್ಗೆ ನಮ್ಮ ಒಂದು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ, ಅವ್ರು ಹೇಳಿರುವಂತದ್ದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಂತ ಅಂದ್ರೆ, ಉಚಿತ ಬಸ್ ಪ್ರಯಾಣ ಕುರಿತು ಒಂದು ಹೊಸ ಅಪ್ಡೇಟ್ ಇದು. ಯಾಕಂದ್ರೆ ಸಾಕಷ್ಟು ಜನರು ಇಷ್ಟು ದಿನದಿಂದ ಫ್ರೀ ಆಗಿ BMTC ಅಲ್ಲಾಗ್ಲಿ KSRTC ಬಸ್ ಅಲ್ಲಾಗ್ಲಿ ಫ್ರೀಯಾಗಿ ಹೋಗ್ತಿದ್ರೆ. ಆದ್ರೆ ಈಗ ಬಂದಿರುವಂತಹ ಅಪ್ಡೇಟ್ ಏನಂದ್ರೆ, ನಿಮಗೆ ಏನೇನು ಸರ್ಕಾರ ಒಂದು ಮೀಸಲಿಟ್ಟಿತ್ತು ಹಣ, 1 ವರ್ಷಗಾಗುವಷ್ಟು ಹಣ ಅನ್ನಾದ್ರೆ ಮೀಸಲಿಟ್ಟಿತ್ತು. ಈಗ ಸರ್ಕಾರದ ಕಡೆಯಿಂದ 1 ವರ್ಷಗಾಗುವಷ್ಟು ಹಣ ಆದ್ರೆ ಒಂದು ಹಣ ಕೂಡ ರಿಲೀಸ್ ಮಾಡಿದ್ರು. ಆದರೆ ಈಗ 1 ವರ್ಷ ಆಗುವ ಮುಂಚೆನೆ ಶಕ್ತಿ ಯೋಜನೆಗೆ ಎಷ್ಟು ಹಣ ಇಟ್ಟಿದ್ರು ಅಷ್ಟು ಹಣನು ಖಾಲಿ ಆಗಿದೆ. ಈಗ ಶಕ್ತಿ ಯೋಜನೆಗೆ ಇಟ್ಟಿರುವಂತಹ ಎಲ್ಲ ಹಣ ಕೂಡ ಖಾಲಿ ಆಗಿದೆಯಂತೆ. ಈಗ KSRTC ಕಡೆಯಿಂದ ಆಗಿರ್ಬೋದು, BMTC ಕಡೆಯಿಂದ ಆಗಿರ್ಬೋದು, ಅವ್ರು ಹೇಳ್ತಿರುವಂತದ್ದು ಏನಂದ್ರೆ, ಸದ್ಯಕ್ಕೆ ಹಣ ಆದ್ರೆ ಖಾಲಿ ಆಗಿದೆ. ಸರ್ಕಾರ ಕೊಟ್ಟಿರುವಂತದ್ದು, ಸರ್ಕಾರಕ್ಕೆ ಒಂದು 15ರಿಂದ 20 ದಿನಗಳ ಕಾಲ ಟೈಮ್ ಆದ್ರೆ ಈಗ ಕೊಡ್ತೀವಿ. ಅವರು 15ರಿಂದ 20 ದಿನಗಳ ಒಳಗಡೆ ಅವರು ಒಂದು ಹಣ ಆದ್ರೆ ನಮ್ಗೆ ಜಮಾ ಮಾಡೋದಾದ್ರೆ, ಅಂದ್ರೆ ನಮ್ಗೆ ಹಣ ಬಿಡುಗಡೆ ಮಾಡೋದಾದ್ರೆ ಶಕ್ತಿ ಯೋಜನೆ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂದ್ರೆ ಶಕ್ತಿ ಯೋಜನೆ ರದ್ದಾಗುತ್ತೆ ಅಂತ ತಿಳಿಸ್ಕೊಡ್ತಿದ್ದಾರೆ. ಓಕೆನಾ? ಈಗ ಸರ್ಕಾರ ಏನೊಂದು ಹಣವನ್ನ ಕೊಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ಶಕ್ತಿ ಯೋಜನೆ ಕಂಟಿನ್ಯೂ ಆಗ್ಬೇಕಾ ಕಂಟಿನ್ಯೂ ಆಗ್ಬಾರ್ದ ಅನ್ನೋದು. ಮತ್ತೆ ಇದು ಯಾವ ರೀತಿಯಾಗಿ ಹಣ ಬಿಡುಗಡೆ ಆಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಏನಂದ್ರೆ, ಮೊದಲು ಶಕ್ತಿ ಯೋಜನೆಗೆ ಇಷ್ಟು ಹಣ ಬೇಕು ಅಂದ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ, ಒಂದು ಕೊಟೇಶನ್ ಅನ್ನ ಕೊಡ್ಬೇಕಾಗುತ್ತೆ ಹಣಕಾಸು ಇಲಾಖೆಗೆ. ಆಗ ಹಣಕಾಸು ಇಲಾಖೆ ಅವರು ಸಾರಿಗೆ ಇಲಾಖೆಗೆ ಹಣ ಆದ್ರೆ ಕಳಿಸ್ತಾರೆ. ಓಕೆನಾ? ಈಗ KSRTC BMTC ಅವ್ರಿಗೆ ಹಣ ಆದ್ರೆ ಸೆಂಡ್ ಮಾಡ್ತಾರೆ, ಹಣಕಾಸು ಇಲಾಖೆಯಿಂದ ಅಪ್ರೂವ್ ಮಾಡಿಬಿಟ್ಟು ಹಣ ಆದ್ರೆ ಸೆಂಡ್ ಮಾಡ್ತಾರೆ. ಈಗ ಸದ್ಯಕ್ಕೆ 6,500 ಕೋಟಿ ಹಣ ಆದ್ರೆ ಬೇಕಂತೆ. ಓಕೆನಾ? 6,500 ಕೋಟಿ ಈಗ ಹಣ ಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಈಗ ಹಣ ಬಿಡುಗಡೆ ಮಾಡಬೇಕಾಗಿರೋದು 6,500 ಕೋಟಿ. 6,500 ಕೋಟಿ ಹಣ ಬಿಡುಗಡೆ ಆಗ್ಬೇಕು. ಅದು ಎಲ್ಲ ಒಂದು ಇವ್ರಿಗೆ ಹಣ ಆದ್ರೆ ಸೆಂಡ್ ಆಗ್ಬೇಕು. KSRTC ಅವ್ರಿಗೆ BMTC ಅವ್ರಿಗೆಲ್ಲ ಹಣ ಕೊಡಬೇಕು. ಹಣ ಎಲ್ಲ ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂದ್ರೆ, ನಿಮ್ಮ ಒಂದು ಶಕ್ತಿ ಯೋಜನೆ ಏನಿರುತ್ತೆ ಅದು ಸೇಫ್ ಆಗಿರುತ್ತೆ, ಕಂಟಿನ್ಯೂ ಆಗುತ್ತೆ. ಈಗ ಸರ್ಕಾರದ ಕಡೆಯಿಂದ ಅವ್ರೇನಾದ್ರೂ ಹಣ ಕೊಡ್ಲಿಲ್ಲ ಅನ್ನೋದಾದ್ರೆ, ಈ ಒಂದು ಉಚಿತ ಬಸ್ ಪ್ರಯಾಣ ಅನ್ನುವಂಥದ್ದು ಏನಿದೆ ಅದು ಸಂಪೂರ್ಣವಾಗಿ ಬಂದಾಗುವಂತಹ ಚಾನ್ಸಸ್ ತುಂಬಾನೇ ಇದೆ. ಈಗ ಸದ್ಯಕ್ಕೆ ಬಂದಿರೋದು ಏನಂದ್ರೆ, ಕೊಟೇಶನ್ ಅನ್ನ ಹಾಕ್ತಾರಂತೆ. ಹಾಕಿದ್ಮೇಲೆ ಅಪ್ರೂವ್ ಮಾಡಿ ಹಣಕಾಸು ಇಲಾಖೆಯಿಂದ ಹಣವನ್ನ ಸೆಂಡ್ ಮಾಡ್ತಾರೆ. ಹಣ ಸೆಂಡ್ ಮಾಡಿದ್ರೆ ನಿಮ್ಗೆ ಶಕ್ತಿ ಯೋಜನೆ ಆದ್ರೆ ಕಂಟಿನ್ಯೂ ಆಗುತ್ತೆ. ಓಕೆನಾ? ಈಗ ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಮಾಹಿತಿ ಪ್ರಕಾರ ಇನ್ನೂ ಹಣ ಖಾಲಿ ಆಗಿದೆಯಾ ಅಷ್ಟೇ ಅಂತೆ. ಇನ್ನು ಯಾವ್ದು ಕೊಟೇಶನ್ ಹಾಕಿಲ್ಲ, ಇನ್ನು ಅಪ್ರೂವ್ ಕೂಡ ಆಗಿಲ್ಲ. ಓಕೆನಾ? ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ತಿಳಿಸ್ತೀನಿ, ಏನಾಗಿದೆ ಏನು ಅನ್ನೋದನ್ನ. ಪ್ರತಿಯೊಬ್ಬರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತು ನೀವು ಬೇರೆ ಏನೇ ಡೌಟ್ಸ್ ಇರಲಿ, ಓಕೆನಾ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.